ಹಾಯ್ ಹಲೋ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಡಿ ಕೋಡ್ಬ, ಗಣಿತ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಾಟನಹಳ್ಳಿ. ಇವತ್ತಿನ ದಿವಸ ನಿಮ್ಮ ಜೊತೆಯಲ್ಲಿ ನಾನು ಒಂದು ಪ್ರಮೇಯದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಅದು ತ್ರಿಭುಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಪ್ರಮೇಯ. ತೇಲ್ಸನ ಪ್ರಮೇಯದ ಕುರಿತು ನಿಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ತೇಲ್ಸನ ಪ್ರಮೇಯ ನಿಮಗೆ ಗೊತ್ತಿದೆ. ತೇಲ್ಸನ ಪ್ರಮೇಯದ ನಿರೂಪಣೆಯನ್ನು ನಾವು ನೋಡಿದಾಗ ಇದನ್ನು ತೇಲ್ಸನ ಪ್ರಮೇಯಕ್ಕೆ ಇನ್ನೊಂದು ಹೆಸರನ್ನು ಕರಿತಾ ಇದ್ದೀವಿ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಂದೇಳಿ ಕರಿತಾ ಇದ್ದೀವಿ. ಇಲ್ಲಿ ನಿರೂಪಣೆ ಎರಡು ರೀತಿಯಲ್ಲಿ ನಿರೂಪಣೆ ಮಾಡ್ತೇವೆ. ಇಲ್ಲಿ ಫಸ್ಟ್ನೇದು ನಾನು ನಿರೂಪಣೆಯನ್ನು ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಕೊಟ್ಟಿದ್ದಾರೋ ಆ ಒಂದು ನಿರೂಪಣೆಯನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು. ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ ಇದೇ ಒಂದು ನಿರೂಪಣೆಯನ್ನೇ ನಾವೇನು ಮಾಡ್ಬೋದು ಅಂದರೆ, ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರತಕ್ಕಂಥ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ಕೂಡ ಈ ಒಂದು ತೇಲ್ಸನ ಪ್ರಮೇಯದ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ನಿರೂಪಣೆ ಅಂತಂದೇಳಿ ಕರಿತೀವಿ. ನೆಕ್ಸ್ಟು ದತ್ತ. ಏನು ದತ್ತ? ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಅಂದರೆ ಈ ಬಾಹು ಅಂತಕ್ಕಂಥದ್ದು ಬಿ ಸಿಗೆ ಸಮಾಂತರವಾಗಿದೆ ಅಂತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥ ದತ್ತ. ಇನ್ನು ಸಾಧನೀಯ ನಾವೇನು ಸಾಧಿಸಬೇಕಾಗಿದೆ ಅಂತಕ್ಕಂಥದ್ದು, ಏನು ಸಾಧಿಸಬೇಕಾಗಿದೆ? ಎ ಡಿ ಮತ್ತು ಬಿ ಡಿ ಅನುಪಾತ, ಎ ಇ ಮತ್ತು ಸಿ ಇ ಅನುಪಾತ ಎರಡು ಸಮಾನುಪಾತದಲ್ಲಿದ್ದವು ಅಥವಾ ಸಮ ಇದ್ದವು ಅಂತಕ್ಕಂಥದ್ದನ್ನು ಸಾಧಿಸಬೇಕಾಗಿದೆ. ಇದಕ್ಕೆ ನಾವು ಒಂದು ರಚನೆಯನ್ನು ಮಾಡ್ಕೊಂಡಿದ್ದೀವಿ. ಏನು ರಚನೆ ಮಾಡ್ಕೊಂಡಿದ್ದೀವಿ? ಈ ಸಿ ಡಿ ಮತ್ತು ಬಿ ಇಗಳನ್ನು ಸೇರಿಸಿ ಇವೆರಡೂ ಬಾಹುಗಳನ್ನು ಸೇರಿಸಿದವು, ಬಿಂದುಗಳನ್ನು ಸೇರಿಸಿದವು. ಹಾಗೆ ಡಿ ಎಮ್ ಮತ್ತು ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಮತ್ತು ಎ ಬಿಯನ್ನು ಎಳೆದಿದೆ. ಇವೆರಡು ಲಂಬಗಳನ್ನು ಹೇಳ್ಕೊಂಡಿದ್ದೇವೆ, ಎರಡು ಬಿಂದುಗಳನ್ನು ಸೇರಿಸಿದವು. ಇದು ರಚನೆ ನಾವು ಮಾಡಿರ್ತಕ್ಕಂಥ. ಏನು ಸಾಧನೆ? ನಾವು ಇದನ್ನು ಎ ಡಿ ಡಿವೈಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಸಿ ಅಂತಕ್ಕಂಥದ್ದನ್ನು ಸಾಧಿಸಬೇಕಾಗಿದೆ. ಹಾಗಾದರೆ ಏನು ಮಾಡಬೇಕು ಅಂತಕ್ಕಂಥದ್ದು, ಇಲ್ಲಿ ನಾನೇನು ಇಲ್ಲಿ ಎರಡು ತ್ರಿಭುಜಗಳನ್ನು ತಗೊಂಡಿದ್ದೇನೆ. ಯಾವ್ಯಾವುದು? ಒಂದನೇದು ಮೊದಲಿಗೆ ಮೇಲ್ಗಡೆ ಇರತಕ್ಕಂಥ ಒಂದು ತ್ರಿಭುಜ ಎ ಡಿ ಇ ತ್ರಿಭುಜದ ವಿಸ್ತೀರ್ಣ, ಹಾಗೆ ಇಲ್ಲಿ ಬಿ ಡಿ ಇ ತ್ರಿಭುಜದ ವಿಸ್ತೀರ್ಣ. ಈ ತ್ರಿಭುಜನ ತಗೊಂಡಿದ್ದೇನೆ ನಾನು, ಬಿ ಡಿ ಇ ತ್ರಿಭುಜದ ವಿಸ್ತೀರ್ಣ. ಇಲ್ಲಿ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿತ್ತು ನಾವು ಹಾಕ್ತಕ್ಕಂಥ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಅದನ್ನೇ ಸೂತ್ರವನ್ನು ನೇರವಾಗಿ ಹಾಕಿದ್ದೇನೆ ನಾನೀಗ. ಇನ್ನು ನೆಕ್ಸ್ಟು ಸೂತ್ರ ಹಾಕಿದ ನಂತರ ಇಲ್ಲಿ ತ್ರಿಭುಜ ಎ ಡಿ ಇ ತ್ರಿಭುಜದ ವಿಸ್ತೀರ್ಣದಲ್ಲಿ ಅರ್ಧ ಇಂಟು ಪಾದ ಯಾವುದಾಗಿದೆ? ಎ ಡಿ ಅಂತಂದೇಳಿ ಹಾಕ್ಕೊಂಡಿದ್ದೇವೆ. ಹಾಗೆ ಎತ್ತರ ಏನಾಗಿದೆ ಅಂದರೆ ಇ ಎನ್ ಅಂತಂದೇಳಿ ಹಾಕ್ಕೊಂಡಿದ್ದೇವೆ, ಯಾಕಂದರೆ ಲಂಬವನ್ನು ಎಳ್ಕೊಂಡಿದ್ದೇವೆ. ರಚನೆ ಇದು. ಇನ್ನು ನೆಕ್ಸ್ಟ್ ತ್ರಿಭುಜ ಬಿ ಡಿ ಇ ತ್ರಿಭುಜದಲ್ಲಿ ಈ ತ್ರಿಭುಜಕ್ಕೂ ಕೂಡ ಲಂಬ ಇ ಎನ್ನೇ, ಅದರ ಪಾದ ಯಾವುದಾಗುತ್ತೆ ಅಂದರೆ ಬಿ ಡಿ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ಪಾದ ಬಿ ಡಿ ಹಾಕ್ಕೊಂಡಿದ್ದೇವೆ, ಎತ್ತರ ಇ ಎನ್ ಅಂತ ಹಾಕ್ಕೊಂಡಿದ್ದೇವೆ. ಇನ್ನು ನೆಕ್ಸ್ಟು ತ್ರಿಭುಜ ಎ ಡಿ ಎ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಬಿ ಡಿ ಎ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಬಿ. ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, ಹಾಗೆ ಇ ಎನ್ ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು ಎ ಡಿ ಡಿವೈಡ್ ಬೈ ಬಿ ಡಿ. ಇದನ್ನು ಸಮೀಕರಣ 1 ಅಂತಂದೇಳಿ ನಾವು ತೊಗೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮತ್ತೆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ತೊಗೊಂಡಿದ್ದೆ ನಾನಿಲ್ಲಿ. ಯಾವ್ಯಾವುದು? ತ್ರಿಭುಜ ಎ ಡಿ ಇ ಇದು ಸೇಮ್ ಇರುತ್ತೆ. ಹಾಗೆ ತ್ರಿಭುಜ ಬಿ ಡಿ ಇ ಬದಲಾಗಿ ತ್ರಿಭುಜ ಸಿ ಡಿ ಇ ಈ ತ್ರಿಭುಜವನ್ನು ತೊಗೊಂಡಿದ್ದೇನೆ. ಇಲ್ಲಿ ಅರ್ಧ ಇಂಟು ಇಲ್ಲಿ ಪಾದ ಇಂಟು ಎತ್ತರ ಅಂತ ಸೂತ್ರ ಬರ್ಕೊಳಕ್ಕೆ ಹೋಗಿಲ್ಲ, ನೇರವಾಗಿ ಬರ್ಕೊಂಡಿದ್ದೆ ನಾವು. ಇಲ್ಲಿ ಪಾದ ಮೊದಲನೇ ತ್ರಿಭುಜದ್ದು ಎ ಇ ತೊಗೊಂಡಿದ್ದೇವೆ, ನೆಕ್ಸ್ಟು ಇನ್ನೊಂದು ತ್ರಿಭುಜದ್ದು ಸಿ ಇ ತೊಗೊಂಡಿದ್ದೇವೆ. ಎತ್ತರ ಎರಡಕ್ಕೂ ಕೂಡ ಡಿ ಎಮ್ ಅಂತಕ್ಕಂಥದ್ದು, ಯಾಕಂದರೆ ಇಲ್ಲಿ ಎರಡಕ್ಕೂ ಕೂಡ ಇ ಎಮ್ ಆಗಿತ್ತು, ಇಲ್ಲಿ ಎರಡಕ್ಕೂ ಕೂಡ ಡಿ ಎಮ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟು ಇಲ್ಲಿ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, ಡಿ ಎಮ್ ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು ಎ ಇ ಡಿವೈಡ್ ಬೈ ಸಿ ಇ. ಇದನ್ನು ಸಮೀಕರಣ 2 ಅಂತಂದೇಳಿ ತಗೊಂಡಿದ್ದೇವೆ. ಇನ್ನೊಂದು ಇಲ್ಲಿ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಬಿ ಡಿ ಇ ತ್ರಿಭುಜ ಹಾಗೆ ಸಿ ಡಿ ಇ ತ್ರಿಭುಜ ಈ ಎರಡೂ ತ್ರಿಭುಜಗಳು ಒಂದೇ ಪಾದ ಹಾಗೂ ಒಂದೇ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥದ್ದಾಗಿರೋದ್ರಿಂದ ಇವೆರಡೂ ತ್ರಿಭುಜಗಳು ವಿಸ್ತೀರ್ಣಗಳಲ್ಲಿ ಏನಾಗಿರ್ತವೆ ಅಂದರೆ ಸಮ ಇರ್ತವೆ, ಹಾಗೆ ಸರ್ವಸಮನೂ ಕೂಡ ಇರ್ತವೆ. ಅದನ್ನೇ ಬರೆದಿದ್ದೇವೆ. ತ್ರಿಭುಜ ಬಿ ಡಿ ಇ ಸರ್ವಸಮ ತ್ರಿಭುಜ ಸಿ ಡಿ ಇ ಮತ್ತು ಸ್ವಯಂ ಸಿದ್ಧ 1. ಇದನ್ನು ಸಮೀಕರಣ 3 ಅಂತಂದೇಳಿ ತಗೊಂಡಿರ್ತಕ್ಕಂಥದ್ದು. ಸಮೀಕರಣ 1, 2 ಮತ್ತು 3ರಿಂದ ಸಮೀಕರಣ 1 ಮತ್ತು 2 ಮತ್ತು 3ರಿಂದ ಇಲ್ಲಿ ಕೆಳಗಡೆ ಇರತಕ್ಕಂಥ ಬಿ ಡಿ ಇ ತ್ರಿಭುಜದ ವಿಸ್ತೀರ್ಣ ಹಾಗೂ ಸಿ ಡಿ ಇ ತ್ರಿಭುಜದ ವಿಸ್ತೀರ್ಣ ಇವೆರಡೂ ಕೂಡ ಒಂದೇ ಇರೋದ್ರಿಂದ ಹಾಗಾಗಿ ನಾವು ನೇರವಾಗಿ ಏನು ಬರ್ಕೊಂಡಿದ್ದೀವಿ? ಎ ಡಿ ಡಿವೈಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ
ಸಿ ಎ ಅಂತ ಬರ್ಕೊಂಡಿದ್ದೀವಿ. ಇಲ್ಲಿಗೆ ತೇಲ್ಸನ ಪ್ರಮೇಯ ಮುಕ್ತಾಯ ಆಯಿತು. ಧನ್ಯವಾದಗಳು.